ಜೋಗ್ 101 ಇದು ವಿಜಯ್ ಕನ್ನಡಿಗ ಅವರು ಡೈರೆಕ್ಟ್ ಮಾಡಿ ವಿಜಯ್ ರಾಘವೇಂದ್ರ, ತೇಜಸ್ವಿನಿ ಶೇಖರ್, ತಿಲಕ್ ಹಾಗೆ ಇನ್ನು ಮುಂತಾದವರು ಆಕ್ಟ್ ಮಾಡಿರುವಂತ ಚಿತ್ರ. ಸುಮಾರು ವರ್ಷಗಳಿಂದ ಈ ಜೋಗ್ ಫಾಲ್ಸ್ಗೆ ಭೇಟಿ ಕೊಡ್ತಿರೋ ಟೂರಿಸ್ಟ್ಗಳು ಕಾಣೆಯಾಗ್ತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾರೆ, ಇನ್ ಕೆಲವರು ಸುಸೈಡ್ ಮಾಡ್ಕೋತಾ ಇದ್ದಾರೆ ಅನ್ನೋ ಸುದ್ದಿ ಯಥೇಚ್ಛವಾಗಿ ಕೇಳಿ ಬರ್ತಾ ಇರುತ್ತೆ. ಅಂಡ್ ಈ ನಡುವೆ ಜೋಗ್ ಫಾಲ್ಸ್ ಸಮೀಪದಲ್ಲಿರೋ ಒಂದು ಊರಿಗೆ ಫೋಟೋಗ್ರಫಿಗೋಸ್ಕರ ಬರೋ ವಿಕ್ರಮ್ ಅಲ್ಲಿರೋ ಕೆಲವು ಜಾಗಗಳನ್ನ ನೋಡೋದಕ್ಕೆ ಹೋದಾಗ ಆ ಊರನ್ನ ತಿರುಗಾಡುವಾಗ ಅವನಿಗೆ ಒಂದಷ್ಟು ವಿಚಿತ್ರ ಅನ್ಸೋ ವಿಷಯಗಳು ಕಾಣಿಸ್ತವೆ. ಸೊ ಅವೆಲ್ಲ ಏನು ಅಂಡ್ ಇಷ್ಟೊಂದೆಲ್ಲ ಕೊಲೆಗಳಾಗ್ತಿದ್ರು, ಅವನ್ಯಾಕೆ ಇಂಥ ಊರಿಗೆ ಬಂದ, ಅಲ್ಲಿಂದ ಮುಂದೇನಾಯ್ತು, ಹಾಗೆ ಮುಖ್ಯವಾಗಿ ಕೊಲೆಗಳ ಹಿಂದಿರೋ ಸತ್ಯಕಥೆ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಟು ಬಿ ಫ್ರಾಂಕ್, ಸಿನಿಮಾದಲ್ಲಿ ಹೆವಿ ಪಾಸಿಟಿವ್ ಅಂತ ಏನೂ ಇರ್ಲಿಲ್ಲ, ಬಟ್ ಇದ್ದಿದ್ರಲ್ಲಿ ಇದರ ರನ್ ಟೈಮ್ ಪಾಸಿಟಿವ್ ಅಂತ ಹೇಳ್ತೀನಿ. ಬರೀ 1 ಗಂಟೆ 47 ನಿಮಿಷ ಇದೆ ಅಂಡ್ ಇಂಥವೆಲ್ಲ ಸೇರ್ಸ್ಕೊಂಡ್ರೆ 2 ಗಂಟೆ ಆಗ್ಬೋದು. ಸೊ ಅಷ್ಟು ಕಡಿಮೆ ಸಮಯದಲ್ಲೇ ಈ ಕಥೆ ನಿಮ್ಮನ್ನ ಆಳಕ್ಕೆ ಇಳಿಸದೇ ಇದ್ರೂ ಸಾಕಾಗೋಯ್ತು ಗುರು ಅನ್ನೋ ಫೀಲ್ ಅಂತೂ ತರಿಸ್ದೆ ಚಟಾಪಟ ಅಂತ ಮುಗ್ದೋಗುತ್ತೆ. ಇನ್ನ ಎರಡನೇದಾಗಿ ಇಲ್ಲಿನ ಕಾಸ್ಟಿಂಗ್. ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ಮುಖಗಳೇ ಇರೋದ್ರಿಂದ ಸಿಚುವೇಶನ್ಸ್ ಹೇಗೆ ಬಂದ್ರು ಅದನ್ನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡೇ ನೋಡಬಹುದು. ಅಂಡ್ ಆಲ್ಸೋ ಅವರಿಂದಾನೆ ಸಿನಿಮಾ ಕೊನೆವರೆಗೂ ಒಂದು ಇಂಟ್ರೆಸ್ಟ್ ಅನ್ನ ಉಳಿಸ್ಕೊಳತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ವಿಜಯ್ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಡೈರೆಕ್ಟರ್ ಅವ್ರು ಏನ್ ಬಯಸಿದ್ರು, ಅವ್ರಿಗೇನ್ ಬೇಕಿತ್ತು ಅದನ್ನ ರಾಘವ್ ಅವರು ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಆಲ್ಸೋ ಅವರ ಪಾತ್ರದಲ್ಲಿ ಸಟಲ್ನೆಸ್ ಇಲ್ಲದೆ ಹೋದ್ರು ತಮ್ಮ ಪ್ರೆಸೆನ್ಸ್ ಇಂದಾನೆ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ. ಇನ್ನ ಇವರನ್ನ ಬಿಟ್ಟು ತೇಜಸ್ವಿನಿ ಶೇಖರ್ ಅವರ ಪಾತ್ರದಲ್ಲಿದ್ದ ಅಟ್ರಾಕ್ಷನ್, ವಿಕ್ರಮ್ ಜೊತೆಗಿದ್ದ ಲವ್ ಸೀಕ್ವೆನ್ಸಸ್, ಅದರಲ್ಲಿ ಅವರು ಸ್ಕ್ರೀನ್ ನ ಡಾಮಿನೇಟ್ ಮಾಡಿದಂತ ರೀತಿ ಇಷ್ಟ ಆಯ್ತು. ಹಾಗೇನೆ ರಾಜೇಶ್ ನಟರಂಗ ಅವರು ಈ ಕಡೆ ಅಜ್ಜಿ ಪಾತ್ರ, ಅದು ಕೂಡ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ. ಇನ್ನು ಇವೆಲ್ಲದರ ಹೊರತಾಗಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್, ಅಲ್ಲಿದ್ದಂತ ವಿಷಯ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೇನೆ ಹಾಡುಗಳು ಹೆಂಗ್ ಬೇಕಂಗ್ ಪ್ಲೇಸ್ ಆಗಿದ್ರು ಸಹ ಜಯಂತ್ ಕಾಯ್ಕಿಣಿ ಅವರ ಲಿರಿಕ್ಸ್ ಆ ಡಿಸ್ಟರ್ಬಿಂಗ್ ಫೀಲ್ ನ ಕಡಿಮೆ ಮಾಡಿದೆ. ಸಿನಿಮಾದಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ ಸುಮಾರಿದೆ, ಬಟ್ ಮೇನ್ಲಿ ಥ್ರಿಲ್ಲರ್ ಅಂದಾಗ ಅಟ್ಲೀಸ್ಟ್ ರೈಟಿಂಗ್ ಬರ್ಬೇಕಾಗಿತ್ತು, ಬಟ್ ಅದು ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳ್ಕೊಳ್ಳೋದಕ್ಕೆ ಮಿಸ್ಟ್ರಿ, ಥ್ರಿಲ್ಲರ್, ಇನ್ವೆಸ್ಟಿಗೇಷನ್ ಕೂಡ ಇದೆ, ಆದ್ರೆ ಅವುಗಳನ್ನ ಅಷ್ಟು ನೀಟಾಗಿ ಡೆವಲಪ್ ಮಾಡಿಲ್ಲ. ಅಂಡ್ ಆಲ್ಸೋ ವಿಕ್ರಮ್ ಪಾತ್ರ ಇನ್ವೆಸ್ಟಿಗೇಟ್ ಮಾಡ್ತಾ ಅಲ್ಲಿ ಬರೋ ತಿರುವುಗಳು, ಅವನಿಗೆ ಸಿಗುವಂತ ಸುಳಿವುಗಳು ಅವೆಲ್ಲ ತುಂಬಾ ಲಾಜಿಕ್ಲೆಸ್ ಆಗಿದೆ. ಹಾಗೆ ಕೆಲವೊಂದಂತೂ ನಾನ್ ಸೆನ್ಸ್ ಅಂತ ಅನ್ಸ್ಬಿಡತ್ತೆ. ಇನ್ನ ಇದು ಹೋಗ್ಲಿ, ಒಳ್ಳೆ ಪ್ಲಾಟ್ ಇದೆ ಅಂತ ಅದಕ್ಕೆ ಸ್ಟಿಕ್ ಆನ್ ಆಗಿ ಆದ್ರೂ ಏನಾದ್ರೂ ಮಾಡಿದಾರ, ಅದು ಇಲ್ಲ. ಆಕ್ಚುಲಿ ಹೇಳೋದಾದ್ರೆ ಪ್ಲಾಟ್ ನಿಜವಾಗ್ಲೂ ಚೆನ್ನಾಗಿದೆ, ಅದು ಎಷ್ಟು ಚೆನ್ನಾಗಿದೆ ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಇಡೀ ಕಥೆಯಲ್ಲಿ ಅದಕ್ಕೆ ಒಳ್ಳೆ ಸ್ಟ್ರಕ್ಚರ್ ಅಂತ ಸಿಗದೆ ಇರೋದ್ರಿಂದ ಸಿನಿಮಾಗೆ ತುಂಬಾ ಕಡೆ ಹೊಡ್ತಾ ಬಿದ್ದಿದೆ. ಹಾಗೇನೆ ದಿಕ್ ತಪ್ಸೋದಕ್ಕೆ ಅಂತ ಒಂದಷ್ಟು ಸೀಕ್ವೆನ್ಸ್ಗಳು, ಒಂದಷ್ಟು ಪಾತ್ರಗಳನ್ನ ಇಟ್ಟಿದ್ರೂ ಸಹ ಅವುಗಳು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಅಂತ ಅನ್ಸೋದೇ ಇಲ್ಲ. ಐ ಮೀನ್ ಅಷ್ಟು ಕೆಟ್ಟದಾಗಿತ್ತು ಅದರ ಎಕ್ಸಿಕ್ಯೂಷನ್. ಇನ್ನ ಡೈರೆಕ್ಷನ್ ಮತ್ತೆ ಸ್ಕ್ರೀನ್ ಪ್ಲೇ ಯಪ್ಪ ಸಿಕ್ಕಾಪಟ್ಟೆ ಅಮೆಚೂರಿಶ್ ಆಗಿತ್ತು. ಅಂಡ್ ಆಲ್ ಅಲಾಂಗ್ ದ ಸಿನಿಮಾ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ತರ ಕಥೆನ ತಗೊಂಡು ಹೋಗಿದ್ದಾರೆ. ಈವನ್ ರೈಟಿಂಗ್ ಅಲ್ಲೂ ಅಷ್ಟೇ ಒಂದು ಇಂಟೆಲಿಜೆನ್ಸ್ ಅಂತ ಕಾಣೋದೇ ಇಲ್ಲ. ಸೊ ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ. ಐ ಆಮ್ ಟೋಟಲಿ ಡಿಸಪಾಯಿಂಟೆಡ್ ವಿತ್ ದಿಸ್ ಅಷ್ಟೇನೆ. ಒಟ್ನಲ್ಲಿ ಇದು ನನಗೆ ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡ್ತು ಅಂತ ಹೇಳ್ತೀನಿ. ಅಂಡ್ ನೀವು ಕೂಡ ಅಷ್ಟೇ ಟೈಮ್ ಪಾಸ್ಗೆ ಒಂದು ಸಿನಿಮಾ ನೋಡೋದಾಗಿದ್ರೆ ಅಥವಾ ವಿಜಯ್ ರಾಘವೇಂದ್ರ ಅವರಿಗೋಸ್ಕರ ಹೋಗ್ತೀರಾ ಅಂದ್ರೆ ನೀವಿದಕ್ಕೆ ಖಂಡಿತ ಹೋಗ್ಬೋದು. ಆದ್ರೆ ಮಿಕ್ದವ್ರಿಗೆ ಇದರಲ್ಲಿ ಸಿನಿಮಾಟಿಕ್ ವ್ಯಾಲ್ಯೂ ಅಂತ ಏನೂ ಇಲ್ಲ. ಸೊ ಹೋಗ್ತೀರಾ ಅಂದ್ರೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಬರೆದು ತಿಳಿಸ್ಬಿಡಿ. ಅದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೇನೆ ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.